ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ಅತ್ಯಾಚಾರ ಪ್ರಕರಣ ಇದೆಯಲ್ಲ, ಪ್ರವಾಸಿಗರ ಆತಿಥ್ಯ ನೀಡ್ತಾ ಇದ್ದಂಥ ಹೋಮ್ ಸ್ಟೇಗಳಿಗೆ ಬೀಗ ಹಾಕಲಾಗಿದೆ. ಪ್ರವಾಸಿಗರೇ ಇಲ್ಲದ ಕಾರಣಕ್ಕಾಗಿ ಪ್ರವಾಸಿಗರೇ ಯಾರು ಕೂಡ ಹೋಗ್ತಾ ಇಲ್ಲ. ಯಾಕಂದರೆ ಈ ಘಟನೆ ಸಂಭವಿಸಿದ ನಂತರದಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಮ್ಮಿಯಾಗಿದೆ. ಹೀಗಾಗಿ ಬಿಕೋ ಅಂತ ಇದ್ದಾವೆ, ರೆಸಾರ್ಟ್ಗಳೆಲ್ಲ ಖಾಲಿ ಅಂತ ಇದ್ದಾವೆ, ಹೋಮ್ ಸ್ಟೇಗಳನ್ನು ಕೇಳೋರಿಲ್ಲ ಹೇಳೋರಿಲ್ಲ. ಹೀಗಾಗಿ ಕೊಪ್ಪಳ ಜಿಲ್ಲೆಯ ಹೋಮ್ ಸ್ಟೇಗಳು ಖಾಲಿಯಾಗಿದ್ದಾವೆ. ಕೊಪ್ಪಳ ಜಿಲ್ಲೆಯ ಆನೆಗೊಂದಿ ಭಾಗದಲ್ಲಿರುವಂಥ ಹೋಮ್ ಸ್ಟೇಗಳು ಬಾಗಿಲನ್ನು ಮುಚ್ತಾ ಇದ್ದಾವೆ, ಲಾಕ್ಔಟ್ ಮಾಡ್ತಾ ಇದ್ದಾವೆ. ಪರವಾನಗಿ ಇಲ್ಲದ ಹೋಮ್ ಸ್ಟೇಗಳಿಗೆ ವಿದ್ಯುತ್ ಮತ್ತು ನೀರು ಸಂಪರ್ಕ ಕಟ್ ಆಗ್ತಾ ಇದೆ. ಹೋಮ್ ಸ್ಟೇ ಬಂದ್ ಆಗಿದ್ದರಿಂದ ಕಣ್ಣೀರು ಹಾಕ್ತಾ ಇದ್ದಾರೆ ಮಾಲೀಕರು. ನಿಯಮಗಳನ್ನು ಜಾರಿ ಮಾಡಿ ಹೋಮ್ ಸ್ಟೇಗಳನ್ನು ನಡೆಸಬೇಕು ಅಂತ ಹೇಳಿ ಅನುಮತಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲಾ ಪ್ರವಾಸೋದ್ಯಮಕ್ಕೂ ಕೂಡ ಒಂದು ಪ್ರಕರಣ ಎಷ್ಟು ದೊಡ್ಡ ಹೊಡೆತ ಕೊಟ್ಟಿದೆ, ಎಷ್ಟು ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟನ್ನು ಇಲ್ಲಿ ಬೀರಿದೆ ಅನ್ನೋದು ಅರ್ಥ ಆಗುತ್ತೆ. ಪ್ರವಾಸಿಗರಿಗೆ ಆತಿಥ್ಯ ನೀಡ್ತಾ ಇದ್ದಂಥ ಹೋಮ್ ಸ್ಟೇಗಳಿಗೆ ಈಗ ಬೀಗ ಜಡಿಯಲಾಗಿದೆ. ಒಂದು ಕಡೆ ಪ್ರವಾಸಿಗರಿಲ್ಲ, ಇನ್ನೊಂದು ಕಡೆ ಲೀಗಲೈಸ್ ಮಾಡಬೇಕು ಅಂಥೇಳಿ ಅಧಿಕಾರಿಗಳು ಈ ಕಣ್ಬಿಟ್ಟು ನೋಡ್ತಾ ಇದ್ದಾರೆ. ಏನೇನು ಕಾನೂನು ಕ್ರಮವಾಗಿ ನಡೆದುಕೊಂಡಿಲ್ಲ, ಕಾನೂನುಬದ್ಧವಾಗಿ ನಡೆಸ್ತಾ ಇಲ್ಲ ಅಂಥೇಳಿ ಈಗ ಎಚ್ಚೆತ್ಕೊಂಡು ನೋಡ್ತಾ ಇದ್ದಾರೆ. ಆಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ನೀರು ಕಟ್ ಮಾಡ್ತೀವಿ, ವಿದ್ಯುತ್ ಕಟ್ ಮಾಡ್ತೀವಿ, ಅಥವಾ ಇನ್ನಿತರ ಸೌಲಭ್ಯಗಳನ್ನು ಕಟ್ ಮಾಡ್ತೀವಿ ಅಂತ. ಪಾಪ ಇಂಥ ಹೋಮ್ ಸ್ಟೇಗಳನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಂಥವರು ಇದೀಗ ಕಣ್ಣೀರಿಡುವ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಅನೇಕ ಹೋಮ್ ಸ್ಟೇಗಳಿದ್ದಾವಲ್ಲ, ಹೋಮ್ ಸ್ಟೇಗಳು ಅಲ್ಲಿನ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ವು. ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಜನ ಈ ಹೋಮ್ ಸ್ಟೇಗಳಲ್ಲಿ ಉಳಿದುಕೊಳ್ತಾ ಇದ್ದರು. ಪ್ರವಾಸಿಗರು ಹಂಪೆಯನ್ನು ನೋಡಲಿಕ್ಕೆ, ಆನೆಗೊಂದಿಯನ್ನು ನೋಡಲಿಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಬಂದಂಥ ಪ್ರವಾಸಿಗರಿಗೆ ಉಳಿದುಕೊಳ್ಳಲಿಕ್ಕೆ ಉತ್ತಮವಾದ ಸೌಲಭ್ಯವನ್ನು ಒದಗಿಸಬೇಕಾಗತ್ತೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸರ್ಕಾರಿ ವಸತಿ ನಿಲಯಗಳ ಜೊತೆಗೆ ಖಾಸಗಿ ಹೋಮ್ ಸ್ಟೇಗಳು, ಖಾಸಗಿ ರೆಸಾರ್ಟ್ಗಳು ಕೂಡ ಅಲ್ಲಿ ತಲೆ ಎತ್ತಿದ್ವು. ಪ್ರವಾಸೋದ್ಯಮ ಬೆಳೀತಾ ಇಲ್ಲಿನ ವ್ಯಾಪಾರ ವಹಿವಾಟು ಜಾಸ್ತಿ ಆಗಿತ್ತು, ಉದ್ಯೋಗ ಕೂಡ ಜಾಸ್ತಿ ಆಗಿತ್ತು. ಆದರೆ ಇದೀಗ ಅತ್ಯಾಚಾರ ಎನ್ನುವ ಒಂದು ಪ್ರಕರಣ ಎಲ್ಲ ಉದ್ಯಮಿಗಳ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ವಿದೇಶಿ ಮಹಿಳೆ ಸೇರಿದಂತೆ ಹೋಮ್ ಸ್ಟೇ ಮಾಲೀಕ ಮೇಲೆ ಒಂದು ಅತ್ಯಾಚಾರ ಆಗಿತ್ತು. ಅತ್ಯಾಚಾರ ಹಿನ್ನೆಲೆಯಲ್ಲಿ ಬಹಳಷ್ಟು ಕೆಲವೊಂದಿಷ್ಟು ಏನಂದ್ರೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಕಟ್ಟುನಿಟ್ಟಿನ ತೆಗೆದುಕೊಂಡಿದೆ. ಅದ್ರ ಜೊತೆಗೆ ಇದೀಗ ಏನ ಘಟನೆ ಇದೀಗ ಬಹಳಷ್ಟು ಇಲ್ಲಿ ಹೋಮ್ ಸ್ಟೇ ಮಾಲೀಕರಿಗೆ ಬಿಸಿ ತಟ್ಟಿದಿರುತ್ತೆ. ಮತ್ತು ಯಾವುದೇ ರೀತಿಯಿಂದ ಇಲ್ಲಿ ಇಲಿಗಲ್ ಚಟುವಟಿಕೆ ಮಾಡ್ತಾ ಇದ್ದಿಲ್ಲ. ಆದ್ರೂ ಸಹ ಏನಂತಂದ್ರೆ ನಮಗೆ DC ಅವರು ಪರ್ಮಿಷನ್ ಕೇಳಿದ್ರು ಕೂಡ ಕೊಟ್ಟಿದ್ದಿಲ್ಲ. ಅದೇ ಕಾರಣ ಇಟ್ಕೊಂಡು ಇವತ್ತು ಬಂದ್ ಮಾಡಿದರೆ ಜೊತೆ ಹೋಮ್ ಸ್ಟೇ ಮಾಲೀಕರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಈಗ ಒಂದು ಇಬ್ಬರು ಮೂರು ಮಾಡಿದ ತಪ್ಪಿನಿಂದಾಗಿ ಈಗ ಎಲ್ಲ ನೀವು ಜಮೀನಲ್ಲಿ ತಾವು ರೈತಾಪಿ ವರ್ಗದವರು ತಮ್ಮ ಜಮೀನಲ್ಲಿ ಹೋಮ್ ಸ್ಟೇ ಮಾಡಿದ್ರಿ, ಆದರೆ ಇವೆಲ್ಲ ಮುಚ್ಚಿಸುವಂಥ ಕೆಲಸ ಆಗಿದೆ. ಏನು ಸಮಸ್ಯೆ ಆಗಿರುವಂಥ ತಮಗೆ? ಸರ್, ಮೊದಲನೇದಾಗಿ ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥ ಕೃತ್ಯ ಇದು ಮೊದಲನೇ ಬಾರಿಗೆ ಆಗಿರೋದು ಸರ್. ಇದು ರೆಗ್ಯುಲರ್ ಆಗಿರೋಂಥ ಸನ್ನಿವೇಶ ಅಲ್ಲ, ಕ್ರೈಮ್ ಅಲ್ಲ. ನಾವೊಂದು 20 ವರ್ಷದಿಂದ ಇಡೀ ಪ್ರಪಂಚನ ಹೋಸ್ಟ್ ಮಾಡ್ತಾ ಇದ್ದೀವಿ ಸರ್. ನಮಗೆ ಅದು ಅತಿಥಿ ದೇವೋ ಭವ ಅನ್ನೋದು ನಮ್ಮ ಬ್ಲಡ್ಡಲ್ಲಿದೆ. ಲೀಗಲ್ ಇದ್ದಿದ್ದು ಇಲ್ಲೆಲ್ಲ ನಮಗೆಲ್ಲ ಪರ್ಮಿಷನ್ಗಳು ಸಿಕ್ಕಿ ಕೃತ್ಯ ಆಗಿದ್ರೆ ಯಾರನ್ನ ಬ್ಲೇಮ್ ಮಾಡ್ತಾ ಇತ್ತು ಸರ್. ಭಾಳ ಮನ್ಸು ನೊಂದಿದೆ ಸರ್. ನಮಗೆ ಎಲ್ಲ ಹಬ್ಬಗಳು ಎಲ್ಲ ಬಿಟ್ಕೊಂಡು ನಾವು ಕೂತ್ಕೊಂಡಿದ್ದೀವಿ, ಬಣ್ಣ ಆಡಿಲ್ಲ ನಾವು. ಏನು ಸರ್, ಇದೊಂದು ಭಾಳ ತಪ್ಪು ನಡೆದ. ನಮ್ಮ ಹಂಪಿಗಂತೂ ಭಾಳ ಅವಮಾನ, ಅದು ಈ ಕೃತ್ಯ ಭಾಳ ಅವಮಾನ ಸರ್. ಅದಕ್ಕೆ ಭಾಳಷ್ಟು ನಾವು ನೊಂದಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಅದಕ್ಕೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿ ನಮಗೂ ಕೂಡ ಪರ್ಮಿಷನ್ಸ್ ಕೊಟ್ಟು ನಮ್ಮ ಬದುಕುಗಳನ್ನ ಕಾಪಾಡಬೇಕಂತಾನೆ ನಾವು ಕೈ ಮುಗಿದು ಕೇಳ್ಕೊತಾ ಇದೀವಿ ಸರ್. ಅದರಿಂದ 5-6 ಜನ ಅಷ್ಟೇ ಅಲ್ಲ ಸರ್, 5-6 ಜನದ ಕುಟುಂಬ. ಇದೊಂದು ಸಂಬಳ ಅವರೆಲ್ಲರಿಗೂ ಹೋಗುತ್ತೆ, ಊಟ ಆಗುತ್ತೆ, ಎಲ್ಲರಿಗೂ ಸಮಾಧಾನ ಇದೆ ಸರ್. ಏನು ಸರ್, ನಾವಿಲ್ಲಿ ಬರೋ ಅತಿಥಿಗಳಿಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡ್ತೀವಿ, ಅವ್ರನ್ನ ಬರೋ ಮಾಡ್ಕೊತೀವಿ ಸರ್. ಅದ್ರ ಜೊತೆಗೆ ಇವತ್ತು ವಿದೇಶಿಗರು ಏನು ಬರ್ತಾ ಇದ್ದಾರಾ ಏನಾದ್ರೂ ಈ ಭಾಗದಲ್ಲಿ? ಮತ್ತೇನು ಸಮಸ್ಯೆ ಆಗಿದೆ ಸರ್? ಸರ್, ನಾವಿಲ್ಲಿ ಹುಟ್ಟು ಬೆಳೆದವ್ರು ನಮಗೆ ಕೃತ್ಯ ಆಗಿರೋದು ನಮಗೆ ನಡಗೆ ತಂದಿದೆ ಸರ್. ಇದು ಸಣ್ಣ ವಿಷಯ ಅಲ್ಲ ಸರ್. ಇದು ಆಗಿರೋದು ಹೆಣ್ಮಕ್ಳು, ಯಾರಾದರೂ ಹೆಣ್ಮಕ್ಳೇ ಅದಾಗೋಗಿರೋದು ಭಾಳ ದೊಡ್ಡ ತಪ್ಪು. ಹೆದರಿಕೆ ಸಾಮಾನ್ಯ ಸರ್. ಎಲ್ಲರೂ ಸ್ವಲ್ಪ ಜನ ಚೆಕ್ಔಟ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೊಬ್ರು ಬಣ್ಣ ಆಡಕ್ಕೆ ಕುಳ್ಕೊಂಡಿದ್ದಾರೆ. ಬಣ್ಣ ಆಡಕ್ಕೆ ಕೂಡ ಇಲ್ಲಿ ಮಜವಾಗಿ ಯಾರೂ ಬಣ್ಣ ಆಡಿಲ್ಲ ಸರ್. ಆಡೋರು ಆಡಿದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ.
ಬಟ್ ನಾವು ಹಳುಬರು, ನಾವು ಇದು ಮುಂಚೆಯಿಂದ ಸರ್ 48 ವಯಸ್ಸು ಸರ್, ಮುಂಚೆಯಿಂದ ಮಾಡ್ಕೊಂಬಂದಿರ್ತಕ್ಕಂಥ ವ್ಯವಹಾರ, ನಮ್ಗಳ್ದು ಯೋಚನೆ ಮಾಡಿರಿ. ಕೊನೆಯದಾಗಿ ಯಾವ ರೀತಿ ನಿಮಗೆ ಈಗ ನಿಯಮಗಳನ್ನು ಪಾಲಿಸಿ ಯಾವ ರೀತಿ ಪರ್ಮಿಷನ್ ಕೊಡ್ಬೇಕಂತ ಅವ್ರು ಕೇಳ್ಕೊಂತೀರಿ ಸರ್? ಸರ್ ಈಗ ನಮಗೆ ಲಿಮಿಟೆಡ್ ಎಲ್ಲ ಬ್ಯಾಂಬೂ ಸ್ಟ್ರಕ್ಚರ್ ಸರ್, ನಮ್ದೆಲ್ಲ ನೀಟಾಗಿ ಆರ್ಗ್ಯಾನಿಕ್ ಆಗಿ ಮಾಡ್ಕೊಂಡು ಹೋಗ್ತಿರೋದು. ಒಂದು 5-6 ರೂಮು, ನಮಗೂ ಜಾಸ್ತಿ ಆಸೆ ಇಲ್ಲ ಸರ್, ಒಂದು 10-20 ರೂಮ್ ಬೇಕಂತ ನಮಗೂ ಆಸೆ ಇಲ್ಲ. ಒಂದು 5-6 ರೂಮ್ ಎಲ್ಲರದು ನಡಿಬೇಕು, ಒಂದು 5-6 ರೂಮ್ ಕೊಡಬೇಕು, ಚೆಕ್ ಪೋಸ್ಟ್ಗಳು ಆಗಬೇಕು, ಒಂದು ಪೊಲೀಸ್ ಒಂದು ಇಲ್ಲಿ ಒಂದು ಠಾಣೆ ಸಣ್ಣದಾಗಿ ಒಂದು ಡಿಪಾರ್ಟ್ಮೆಂಟ್ ಕೂಡ ಬರ್ಬೇಕು ಸರ್. ಆನೆಗುಂದಿಯಲ್ಲಿ ಆಗಲಿ ಸಣ್ಣಪುರಲ್ಲಿ ಒಂದು ಆಗಬೇಕು. ಲೇಕ್ ಹತ್ರ ಕಂಟಿನ್ಯೂ ಆಗಿ ಸ್ವಲ್ಪ ಟ್ರಿಪ್ ಇದು ಬೀಟ್ ಇರಬೇಕು. ನಾವುಗಳು ಯಾವ್ದನ್ನ ಹೋದ್ರೇನು ಸನ್ಸೆಟ್ ಗಿನ್ಸೆಟ್ ಅಂತ ಬೇಗ ಬಂದ್ಬಿಡ್ತೀವಿ ಸರ್, ನಾವು ಲೇಟ್ ಮಾಡಲ್ಲ. ಇದೇನೋ ಹುಡುಗಿ ಅದು ಸ್ಟಾರ್ ಗೇಸಿಂಗ್ ಅಂತ ಹೋಗಿ ಅದು ಅನ್ಎಕ್ಸ್ಪೆಕ್ಟೆಡ್, ಅವ್ರಿಗೂ ಅನ್ಎಕ್ಸ್ಪೆಕ್ಟೆಡ್ ಇದಂತರ ಆಗುತ್ತೆ ಅಂತ. ಇದು ಯಾರನ್ನ ಬ್ಲೇಮ್ ಮಾಡೋಕ್ಕಿಲ್ಲ ಸರ್, ಅಟ್ ಲಾಸ್ಟ್ ಬರೀ ಹೋಟ್ಲರ್ ಅಷ್ಟೇ ಬ್ಲೇಮ್ ಆಗ್ತಾ ಇರೋದು. ಅದಕ್ಕೂ ಜಾಸ್ತಿ ಯಾರಿಗೂ ನಾವು ಬ್ಲೇಮ್ ಮಾಡ್ತಾ ಇಲ್ಲ ಸರ್, ಬಟ್ ನಾವು ಬ್ಲೇಮ್ ಆಗ್ತಾ ಇರೋದು ಮಾತ್ರ ಹೋಟ್ಲಿಯರ್ಸ್ ಮಾತ್ರ ಬ್ಲೇಮ್ ಆಗ್ತಾ ಇದೀವಿ ಸರ್. ಸೊ ದಯವಿಟ್ಟು ನಮ್ಮದನ್ನು ಯೋಚನೆ ಮಾಡಿ, ನಮ್ಮ ಮನಸ್ಸನ್ನು ಯೋಚನೆ ಮಾಡಿ. ಅಂದರೆ ಹೋಮ್ ಸ್ಟೇ ಮಾಲೀಕರು ಮತ್ತು ಹೋಮ್ ಸ್ಟೇವನ್ನು ಉಳಿಸೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಕ್ತವಾದ ಪರವಾನಗಿ ನೀಡೋ ಜೊತೆಗೆ ನಮಗನ್ನು ಉಳಿಸಬೇಕಂತೇಳಿ ಇಲ್ಲಿನ ಹೋಮ್ ಸ್ಟೇ ಮಾಲೀಕರು ಹೇಳಿರುತ್ತದೆ. ಕ್ಯಾಮ್ರಾ ಸಂಜೀನಬ್ ಜೊತೆ ನಗರ TV5 ನ್ಯೂಸ್ ಕೊಪ್ಪಳ.